ವಾಟ್ ಆರ್ ಯು ಡೂಯಿಂಗ್? ಎಲ್ಲಿಂದ ಬಂದೆ? ಸ್ಕೂಲ್. ಏನಾಯ್ತು ಇವತ್ತು? ಸ್ಕೂಲಾಗ ಏನಿತ್ತು? ಏನು ಡ್ರೆಸ್ ಹಾಕೊಂಡು ಹೋಗಿ ಹೇಳು. ಕೃಷ್ಣಾಗ ಹೋಗ್ಯಾ? ಏನಿತ್ತು ಇವತ್ತು ಕೃಷ್ಣ ಆಗೋದಕ್ಕೆ? ಕೃಷ್ಣ ಜನ್ಮಾಷ್ಟಮಿ. ಹೇಳು ಹ್ಯಾಪಿ ಟು ಎವ್ರಿಬಡಿ. ಏನೇನು ಮಾಡಿ ಬಂದಿ ಸ್ಕೂಲ್ದಾಗ? ಗೇಮ್ಸಾ? ಯಾರ್ಯಾರು ಬಂದಿದ್ರು ನಿನ್ನ ಫ್ರೆಂಡ್ಸು? ಎಲ್ಲ ಬಾಯ್ಸು ಗರ್ಲ್ಸ್ ಕೂಡ? ಬಾಯ್ಸ್ ಗರ್ಲ್ಸ್ ಎಲ್ಲ ಒಬ್ರು ಕೃಷ್ಣ, ಗರ್ಲ್ಸ್ ರಾಧೆ ಆಗಿ ಬಂದಿದ್ರ? ಬಾಯ್ ಗರ್ಲ್ ಎಲ್ಲ ಫೋಟೋ ತೆಗೆಸ್ಕೊಂಡ್ರ ನೀವು? ಏನು ಬರೀ ಬಾಯ್ಸಾ? ಎಲ್ಲ ಫೋಟೋ ತೆಗ್ಸಿದ್ರ ನಿಮ್ಮ ಮೇಡಮ್? ಡ್ಯಾನ್ಸ್ ಮಾಡಿದ್ರ? ಇಲ್ಲ, ಡ್ಯಾನ್ಸ್ ಮಾಡಿಲ್ಲ, ಬರೀ ಹೋಗೋದು ಫೋಟೋ ತೆಗೆಸ್ಕೊಂಡು ಬರೋದಷ್ಟೆ. ಏನು ತಿಂದ್ರಿ? ತಿಂದು ಬಂದ್ಯಾ? ಇಲ್ಲಿ ಬಾ, ಇಲ್ಲಿ ಮುಂದೆವರೆಗೆ ನಿನ್ನ ಡ್ರೆಸ್ ನೋಡ್ಬೇಕಲ್ಲ ಎಲ್ಲರೂ. ನೀಟಾಗಿ ನಡ್ಕೊಂಬ. ಬಾ, ಇಲ್ಲಿವರೆಗೆ ಬಂದು ಹೋಗು. ಡ್ರೆಸ್ ತೋರಿಸ್ಬೇಕಲ್ಲ. ತಿರುಗು. ಪಂಚೆ ಎದ್ರಾಗ ತಗೊಂಬಂದಿ ಡ್ರೆಸ್ಸು? ಆನ್ಲೈನಾ? ಮಾರ್ಕೆಟಾ? ಮನೆಗ? ಆನ್ಲೈನ್ ತರಿಸಿದ್ರ ನಿಮ್ಮಮ್ಮ? ಓಕೆ ಬಾಯ್, ಥ್ಯಾಂಕ್ ಯು. ಮೋಮೋ ಮೋಮೋ ಸ್ಪೀಕ್ 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 ಸ್ಪೀಕ್. ಹಾಯ್ ಮಾಡು. ಸ್ಪೀಕ್ ಸ್ಪೀಕ್. ಗುಡ್ ಬಾಯ್. ಇದ್ದಾನೆ ಹಾಯ್ ಮಾಡೋದು. ನೀನು ವ್ಯೂವರ್ಸಿಗೆ ಹಿಂಗೆ ಹಾಯ್ ಮಾಡ್ತೀಯ? ವ್ಯೂವರ್ಸಿಗೆ ಹಿಂಗೆ ಹಾಯ್ ಮಾಡ್ತೀಯ? ವ್ಯೂವರ್ಸಿಗೆ ಹಿಂಗೆ ನೀನು ಪಚ್ಚ ಯಾಕೆ ಪಚ್ಚ ಓಕೆ ನಾ ಗುಡ್ ಬಾಯ್. ನಿನ್ನ ವಿಡಿಯೋ ಮಾಡಬೇಕಾ? ನಿಂದು ಮಾಡಬೇಕಾ? ಜೀವನದಲ್ಲ ನಿನ್ನ ಮಾಡಬೇಕಾ? ನಿಂದು ಒಂದು ಇಬ್ಬರದ್ದು ಮಾಡಬೇಕು. ನೀನು ಆಗ್ತೀಯಾ? ಕೃಷ್ಣ ಆಗ್ತೀಯ? ನೀನು ಡ್ರೆಸ್ ಹಾಕೊಂತೀಯಾ? ಓಕೆ ಓಕೆ, ಗೊತ್ತಾಯ್ತು. ಗುಡ್ ಬಾಯ್ ಗುಡ್ ಬಾಯ್. ನಾ ಗುಡ್ ಬಾಯ್ ಗುಡ್ ಬಾಯ್. ಓಕೆ ಗೊತ್ತಾಯ್ತು, ಸುಮ್ಮನೆ ನೀನೇ ಗುಡ್ ಬಾಯ್. ನೀನೇ ಗುಡ್ ಬಾಯ್. ಅಪ್ಪು ಗುಡ್ ಬಾಯ್. ಓಕೆ ಅಪ್ಪು ಗುಡ್ ಬಾಯ್. ಸುಮ್ಮನೆ ನೋ ನಮಸ್ತೆ. ಆಮೇಲೆ ಗುಡ್ ಬಾಯ್ ಗುಡ್ ಬಾಯ್. ಎಸ್ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಅಪ್ಪ ವೆರಿ ಗುಡ್ ಬಾಯ್. ಸಚ್ ಕ್ಯೂಟು. ಅಲ್ಲಿ ನೋಡು ಅಪ್ಪು. ಸೀದರ್ ವ್ಯೂವರ್ಸಿಗೆ ಹಾಯ್ ಮಾಡು. ಅಲ್ಲಿ ನೋಡಲ್ಲ, ಸ್ಪೀಕ್ ಮಾಡು. ಸ್ಪೀಕ್ ಮಾಡು. ಸ್ಪೀಕ್ ಸ್ಪೀಕ್. ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಲ್ಲಿ ಬೋನ್ ಕೊಡ್ತಾರ ನೋಡಲ್ಲಿ. ನಾ ನೀ ಗುಡ್ ಬಾಯ್ ಅಲ್ಲ? ಅಲ್ಲಿ ನೋಡಲ್ಲಿ ಬೇಡ ಅಂತ ಅವನಿಗೆ ಒಂದು ಬೋನ್ ತಿನ್ನ. ಸ್ಪೀಕ್ ಸ್ಪೀಕ್ ಅಪ್. ಸ್ಪೀಕ್ ಮಾಡಿ. ಬೋನ್ ಬೇಕಾ ಬೇಡ ನಿಂಗೆ? ಬೋನ್ ತೋರಿಸ್ರಿ. ಸರ್ಚ್ ಅಲ್ಲ, ನಿಂಗೆ ಬೋನ್ ಬೇಕಾ ಬೇಡ? ಸ್ಪೀಕ್. ಬೋನ್ ಬೇಕಂತ ಹೇಳು. ಬೋನ್ ಬೇಕಂತ ಹೇಳು. ಆಯ್ತು ಆಯ್ತು. ಸಿಡಾನ್ ಕೊಟ್ರೆ ಕೂತ್ರೆ ಕೊಡೋದು.
ಸಿಡಾನ್ 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 ಕೊಡ್ತೀವಿ ಬೋನ್ ಸಿಡಾನ್ ಸಿಟ್ 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 ಎಸ್ ಗುಡ್ ಬಾಯ್ ಗುಡ್ ಬಾಯ್ ಹಲೋ ಅಪ್ಪ ಮಾಡು ಹಲೋ ಗುಡ್ ಬಾಯ್ ಹಲೋ ಅಪ್ಪ ಹ್ಮ್ ವೇಟ್ ವೇಟ್ ಸ್ಟೇ ಗುಡ್ ಬಾಯ್ ನಿಂಗ್ ಟ್ರೈನಿಂಗ್ ಮಾಡ್ತಿದಾರೆ ಇಲ್ಲ ಸ್ಟೇ ನಾವ್ ಹೇಳ್ದ ಅಷ್ಟೇ ಬೋನ್ ತಗೊಳ್ಳೋದು ಬೋನ್ ಬೇಕಂತ ಹೇಳು ಸ್ಪೀಕ್ ಹಾ ತಗೋ ಈಗ ಅಪ್ಪ ಮತ್ ನಾ ಯಾಕೆ ಬ್ಲೂ ಕಲರ್ ಹಾಕೊಂಡೇವ ಅಂದ್ರೆ ಎಲ್ಲಾರ್ಗು ಗೊತ್ತು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತ. ಇದವ್ರ ಸೀನಿಯರ್ ಅಪ್ಪದು ಟಿ ಶರ್ಟ್ ಇದು ಅವನಿಗೆ ಸ್ಮಾಲ್ ಆಗ್ತಿದೆ, ಇದು ಬಿಗ್ ಆಗ್ತಿದ್ ಫಸ್ಟ್. ಇವತ್ತಿರ್ಲಿ ಇವನ ಹಾಕೊಂಡ್ಲಿ ಆಮೇಲೆ ವಾಶ್ ಮಾಡ್ಬೋದು ಅಂತ ಹೇಳಿ ಹಾಕಿದ್ನಿ. ಸ್ಮಾಲ್ ಇದಾಗ ಒಂದ್ಸಲ ಹಾಕಿದ್ದೆ. ಇದ್ ನೋಡ್ರಿ ಇಷ್ಟ ಎಕ್ಸ್ಟ್ರಾ ದೊಡ್ಡವನಾಗಿದ್ದಾನೆ. ಅವ್ನ್ ಟ್ರೈನಿಂಗ್ ನಡೆದಿದೆ ಬಟ್ ಅವ್ನ್ ಬಿಗ್ ಬಾಯ್ ಆಗ್ಯಾನೆ. ಅವ್ನ್ ನಮಗೇನೆ ಬಾವ್ ಮಾಡ್ತಾನೆ ನೋಡ್ರಿ ಹೆಂಗಿದಾನ ಅವನು ಅಪ್ಪು. ಈ ಡ್ರೆಸ್ ನಾನು ಇಲ್ಲೇ ಬೆಳಗಾವಲ್ಲಿ ತಗೊಂಡಿರೋದು. ಇದು ಬಿಲೀವ್ ಮಾಡಕ್ ಆಗಲ್ಲ, ಇಷ್ಟ ಚೆನ್ನಾಗಿರೋ ಡ್ರೆಸ್ ಇಲ್ಲೇ ಸಿಕ್ಕಿದೆ ಅಂತ. ಫುಲ್ ಪ್ಯೂರ್ ಕಾಟನ್, ಶ್ರೀನಿವಾಸ್ ಸಿಲ್ಕ್ ಫ್ಯಾಕ್ಟ್ರಿ ಅಂತ ವಡಗಾವ್ ಒಳಗೆಲ್ಲ. ಸ್ವಲ್ಪ ಅಡ್ರೆಸ್ ನಮ್ಗೆ ಗೊತ್ತಾಗಲ್ಲ, ಅವ್ರು ಕರ್ಕೊಂಡ್ ಹೋಗಿದ್ರು, ಅಲ್ಲೇನೆ ತಗೊಂಡಿದೀನಿ. ಇದು 2ನೇ ಸಲ ಇದು ವಾಶ್ ಮಾಡ್ಬೇಕು. ಇವತ್ ನಿಮ್ಗೆ ತೋರ್ಸ್ಬೇಕು ವ್ಯೂವರ್ಸಿಗಂತ. ಈ ತರ ಕಾಟನ್ ಎಲ್ಲ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸ್. ಸಾರೀಸು ಮತ್ತೆ ಈ ತರ ಡ್ರೆಸ್ಸಸ್ ಎಲ್ಲ ಅವ್ರ ಹತ್ರ ಚೆನ್ನಾಗಿದೆ. ಈ ತರ ನಮ್ದು ಯಾವ್ಯಾವ ಕಲೆಕ್ಷನ್ ಎಲ್ಲ ಇದೆ ಅದನ್ನೆಲ್ಲ ಕೂಡ್ಸಿ ನಾವ್ ಒಂದ್ ಬೊಟಿಕ್ ಓಪನ್ ಮಾಡ್ಬೇಕಂತಿತ್ತು. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಬಟ್ ನಮ್ ಮದರ್ ಬ್ಲೌಸ್ ಡಿಸೈನ್ ಎಲ್ಲ ಮಾಡ್ತಾರೆ, ಅದನ್ನ ತೋರಿಸ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅವ್ರಿಗೂ ಸ್ವಲ್ಪ ನನಗೂ ಎಲ್ಲ ಬಟ್ಟೆ ಈ ತರ ಎಲ್ಲ ಡಿಸೈನಿಂಗು ಈ ತರ ಕಂಫರ್ಟೇಬಲ್ ಇಷ್ಟ ಆಗುತ್ತೆ. ನಾವು ಆಕ್ಚುಲಿ ಬೊಟಿಕ್ಸ್ ಓಪನ್ ಮಾಡ್ಬೇಕಂತ ಬಾಳ ಇತ್ತು, ಅದ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಮೇ ಬಿ ಆದ್ರೂ ಆಗ್ಬೋದು ನೆಕ್ಸ್ಟ್. ಈಗ ಜಸ್ಟ್ ನಾವು ನಮ್ ವ್ಲಾಗ್ಸ್ ಅಲ್ಲೇ ತೋರಿಸ್ತಾ ಇದ್ದೀವಿ ಅಷ್ಟೇ. ಯಾರಿಗೂ ಲೈಕ್ ಆಗಿ ಸ್ಟಾರ್ಟ್ ಆಯ್ತು ನಮ್ದು ಬೇಕು ಅಂತ ಕೇಳಕತ್ರ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಆನ್ಲೈನ್ ಬೊಟ್ಟಿಕ್ ಯಾವ್ದಾದ್ರು ಆತರ ಮಾಡ್ಬೋದಾ ಅಂತ. ಸೊ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಯಾವಾಗ ತುಂಬಾ ಕಷ್ಟದಲ್ಲಿದ್ದಾಗ ನೆನೆಸ್ದಾಗ ಕೃಷ್ಣ ಯಾವ್ದೋ ರೂಪದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಈಗ ಮಹಾಭಾರತ ಟೈಮಲ್ಲಿ ಹೋದ್ರೆ ದ್ರೌಪದಿಗೆ ಯಾವ ತರ ಬ್ರದರ್ ಅಂತ ತಿಳ್ಕೊಂಡು ಅವ್ರು ಕೃಷ್ಣ ನೆನ್ಸ್ತಾ ಬಂದಿದ್ರು, ಆ ತರ ನಮ್ ಲೈಫಲ್ಲಿ ನಾವ್ ನಂಬ್ಕೊಂಡ್ರೆ ದೇವ್ರು ಯಾವ್ದೋ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅದೇ ನನಗೆ ಇಷ್ಟ ಆಗೋ ಪಾಯಿಂಟ್, ಬೇರೆ ಜಾಸ್ತಿ ಏನ್ ಹೇಳೋಕೇನಿಲ್ಲ. ಈಗ ನಮ್ಮ ಪಾಲಿನ ಕೃಷ್ಣ ನೋಡಿ, ಅದು ನಮ್ಮನ್ನ ಹೆಲ್ಪ್ ಮಾಡಿ ನೆಕ್ಸ್ಟ್ ಪ್ರೊಟೆಕ್ಟ್ ಮಾಡ್ಬೇಕು. ಅದಕ್ಕೆ ನಾವು ಅವನಿಗೆ ಟ್ರೈನಿಂಗ್ ಕೊಡಿಸ್ತಿದ್ದೇವೆ, ಪೊಲೀಸ್ ಟ್ರೈನಿಂಗ್ ಫಾರ್ ಅಪ್ಪು. ಸೊ US ಆರ್ಡರ್ ಫುಲ್ಫಿಲ್ಮೆಂಟ್ ಮಾಡಿ ನಮ್ಮ ಮದರ್ ಅವರು ಪಾಪ ಮಾಮ್ ಅಂತ ಹೇಳ್ಬೇಕಂತ ಏನ್ ಹೇಳ್ಬೇಕ ಗೊತ್ತಿಲ್ಲ, ಅವ್ರು ಮಹಾತಾಯಿ. ನಮ್ಗೆಲ್ಲರಿಗೂ ಬಿಗ್ ಮಾಮ್ ಇದ್ದಂಗ ಅವ್ರು. ಇದು ನೋಡಿ, ಇದು ನೆಕ್ ಹತ್ರ ಬರೋದು. ಹಾ ಅದೆಲ್ಲ ಇದು ಫ್ರಂಟ್ ನೆಕ್ ಈ ಸೈಡ್ ಬರುತ್ತೆ. ಹಿಂಗ್ ನಾವ್ ಪಲ್ಲು ಹಾಕೋತೀವಿ ಅಂದ್ರೆ ಸಾರಿ ಈ ಸೈಡ್ ಇದು ಬರೋದು, ಇದು ಬ್ಯಾಕ್ ಬರೋದು. ಆಮೇಲೆ ಇದು ಸ್ಲೀವ್ಸಿಗೆ ಈ ತರ ನೋಡ್ರಿ, ಇಲ್ಲಿ ಸ್ಲೀವ್ಸಿಗೆ ಬರೋದು. ನಾನಿಟ್ಟು ಮತ್ತೆ ಅವ್ರ ಪಾಪ US ಶಾಕ್ ಆಗೋದು. ಹಿಂಗಿರತ್ ನೋಡ್ರಿ. ಹಿಂಗೆ ಸ್ಲೀವ್ಸಿಗೆ ಇನ್ನ ಗ್ರ್ಯಾಂಡ್ ಬಾಳ್ ಮಾಡಿದಾರ ಅವ್ರು. ಮದ್ವೆ ಅದು ಇದು ಆರ್ಡರ್ಸ್ ಇದ್ದಾಗ ವಿತ್ ಹಾರಿ ಟಚಿಲ್ ಕೊಟ್ಟು ಬೀಡ್ಸ್ ಹಾಕಿ ದೊಡ್ಡ ಬೀಡ್ಸ್ ಎಲ್ಲ ಹಾಕಿ ಈ ತರ ರೆಡಿಮೇಡ್ ಬ್ಲೌಸ್ ಬಂದಂಗೆನೆ ಬಂದಿದಾವೆ. ಅವ್ ಪಿಕ್ಸ್ ನಾವ್ ಕೇಳ್ತೀವಿ, ಕ್ಲೈಂಟ್ಸ್ ಕೊಡಕ್ಕೆ ರೆಡಿ ಇದ್ರೆ ಅದನ್ನ ಇಸ್ಕೊಂಡ್ ಹಾಕ್ತಿವಿ. ಫಾರ್ ಎಕ್ಸಾಂಪಲ್ ನಮ್ ನೀಲಾವರ್ ಮಗಳ ಶಿಲ್ಪ, ಅವ್ರ ಬ್ಲೌಸ್ ಚೆನ್ನಾಗಾಗಿತ್ತು ಮದ್ವೆದು. ಸೊ ಈಗ ನಾನು ಕೆಲವೊಂದು ಜ್ಯುವೆಲ್ರಿ ಅಮೆಝಾನ್ ಇಂದ ತರಿಸಿದ್ದೀನಿ ಆನ್ಲೈನ್. ಸೊ ಅವನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗೂ ರಿಪೀಟ್ ಯೂಸ್ ಮಾಡ್ಬೋದು, ಜ್ಯುವೆಲ್ರಿ ಬೇಕೇ ಆಗುತ್ತೆ. ನಾವು ಯಾವ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಇದ್ರು ಲೇಡೀಸ್ ನಾವು ಜ್ಯುವೆಲ್ರಿ ಚೇಂಜ್ ಮಾಡೋದು ಅದ್ ಮಾಡ್ತಾನೆ ಇರ್ತೀವಿ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದು ಆಕ್ಚುಲಿ ಆನ್ಲೈನ್ ತರ್ಸ್ಕೊಟ್ಟಿರೋದೆ ನಮ್ಮ ಮಾಮ. ನಂಗೆ ಗೊತ್ತಿಲ್ಲ ಅದು ಯಾವ ವೆಬ್ಸೈಟ್ ಇಂದ ತರಿಸಿದಾರಂತ.
ಇದು ನಂಗೆ ಇಷ್ಟ ಆಗಿದೆ. ಇದು ಜಾಸ್ತಿ ಈಗ ವೇರ್ ಮಾಡ್ತೀನಿ ನಾನು. ಈ ತರ ಡಬಲ್ ಲೇಯರ್ ಇರೋ ಚೈನ್ ಒಂದೆರಡು ಸಲ ನೀರಲ್ಲೇನು ಹಾಕಿದ್ದೀನಿ, ಬಟ್ ಏನಾಗಿಲ್ಲ ಅದು ಲಕ್ಕಿಲಿ. ಈ ತರ ಡೆಲಿವರಿಗೆ ಕಂಫರ್ಟಬಲ್ ಇರುತ್ತೆ. ನಮ್ಗೆ ಸ್ಟಡ್ಸ್ ಎಷ್ಟಿದ್ರು ಕಮ್ಮಿನೇ. ನಾವು ಗರ್ಲ್ಸಿಗೆ ಜಾಸ್ತಿ ಸ್ಟಡ್ಸ್ ಸೂಟ್ ಆಗಿ ಇಷ್ಟ ಆಗೋದು ಎಲ್ಲನೂ ಮೋಸ್ಟ್ಲಿ 1 2 3 4 ಪೇರ್ಸ್ ಇರಬೇಕು. ಜವೆರಿ ಪರ್ಲ್ಸ್ ಅಂತ ನೀವು ಕ್ಲಿಕ್ ಮಾಡಿನೂ ಹಾಕ್ಬೋದು. ಈಗ ನಮ್ಮ ಅಮೆಝಾನಲ್ಲಿ ಸೈಡಿಗೆ ಒಂದು ಕ್ಯಾಮ್ರಾ ಸಿಂಬಲ್ ಇರುತ್ತಲ್ಲ, ಅದರಲ್ಲಿ ಕ್ಲಿಕ್ ಮಾಡಿ ಹಾಕಿದ್ರೆ ಇಮೇಜ್ ಸರ್ಚ್ ಮಾಡಿ ತೋರಿಸುತ್ತೆ ಅದು. ಈ ಥರದ್ದು ಸ್ಟಡ್ಸ್ ಈಗ ನಾ ಹಾಕೊಂಡಿರೋದು. ಇದರಲ್ಲೇ ಸ್ವಲ್ಪ ಬೇರೆ ಬೇರೆ ಟೈಪ್ಸ್ ಇದೆ ಅಷ್ಟೆ, ಕಾಮನ್ ಡೈಲಿ ವೇರ್ಗಂತ. ಇದು ಬ್ರೇಸ್ಲೆಟ್ ಹಾಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರುತ್ತೆ. ಈ ತರ ನಂಗೆ ಇಷ್ಟ ಆಗೋದು ಬ್ರೇಸ್ಲೆಟ್ಸ್ ಹಾಕೊಳ್ಳೋದೆಲ್ಲ. ಅಡ್ಜಸ್ಟಬಲ್ ಇದೆ. ಇದು ಜವೆರಿ ಪಲ್ಸ್. ಇದು ಕರೆಂಟ್ಲಿ ನಾವು ವೇರ್ ಮಾಡಿರೋದು. ಈ ಬ್ರೇಸ್ಲೆಟ್ ಕೂಡ ಇದು ಸಿಲ್ವರ್, ಸ್ಟರ್ಲಿಂಗ್ ಸಿಲ್ವರ್ ಜ್ಯುವೆಲ್ರಿ ಅಂತ ಏನಂತಾರ ಅದ್ರಲ್ಲಿ ಮಾಡಿರೋದು. ಇದು ಅಷ್ಟೇ ರಿಂಗ್. ಇದು 600 rupees. ಸ್ಟರ್ಲಿಂಗ್ ಸಿಲ್ವರ್ ಸಿಂಥೆಟಿಕ್ ಎಮರಲ್ಡ್. ಅದು ಗರ್ಲ್ಸ್ ಎಮರಲ್ಡ್ ವೇರ್ ಮಾಡಿದ್ರೆ ಒಂಥರ ಲಕ್ ಮತ್ತೆ ಎಲ್ಲ ರೀತಿಯಿಂದ ಫಾರ್ ಮ್ಯಾರೇಜ್ ಪರ್ಪಸ್ ಯಾವುದೇ ಇರಲಿ, ನಮ್ದು ಒಂದು ಗರ್ಲ್ಸಿಗೆ ಯೂಸ್ ಆಗೋ ಥರ. ಗ್ರೀನ್ ಅಂತಂದ್ರೆ ಎಮರಲ್ಡ್ ಪೀಸ್ ತರೋದಾಗ್ಲಿ, ನಮ್ಗೆ ಥರ ಗ್ರೀನ್ ಹಸಿರು ವಾತಾವರಣದಲ್ಲಿ ನಾವು ಇದ್ರೆ ಆ ಥರ ನಮ್ಗೆ ಪೀಸ್ ಮೈಂಡ್ ಇರುತ್ತೆ. ಈಗ ಟ್ರೀಸ್ ಮಧ್ಯೆ ಇದ್ರೆ ಸೊ ಎಮರಲ್ಡ್ ರೆಪ್ರೆಸೆಂಟ್ ಮಾಡೋದು ಕೂಡ ಅದನ್ನೇನೆ. ಅದು ನಾನು ಆ್ಯಕ್ಚುಲಿ ಇದನ್ನ ಬೇರೆ ಜ್ಯುವೆಲ್ರಿಯಲ್ಲಿ ತರಿಸಿದ್ದೀನಿ. ಗೋಲ್ಡಲ್ಲಿನೂ ರಿಂಗ್ ಇದೆ, ಈಗ ತೆಗ್ದಿರೋ ಕಾರಣಕ್ಕೆ ಒಂದಾದ್ರೂ ಇರಲಿ ಅಂತ. ಇದು ಗ್ರೀನ್ ಮತ್ತೆ ಇದು ಗ್ರೀನ್ ಜೊತೆ ಅಬ್ಸೆಷನ್ ಬೆಳೆದಿದೆ. ಇದನ್ನು ಗ್ರೀನ್, ಕಾಲಿಗೂ ಗ್ರೀನ್ ದಾರ ಕಟ್ಟಿದ್ದೆ ನಾನು ಆ್ಯಕ್ಚುಲಿ. ನಾವು ಸಿಂಗಾಪುರ್ ಹೋಗೋ ಟೈಮಲ್ಲಿ ಒಬ್ರು ಹೇಳಿದ್ರು ಇರ್ಲಿ ಕಟ್ಕೊಳ್ರಿ ಪ್ರೊಟೆಕ್ಷನ್ ಅಂತಂತ ಹೇಳಿ. ಗ್ರೀನಿಗೆ ತುಂಬಾ ಹೀಲಿಂಗ್ ಪ್ರಾಪರ್ಟೀಸ್ ಇದೆ, ಗ್ರೀನ್ ಕಲರ್ಗೆ ಏನಿದೆ. ಇದು ಕೂಡ ಇದು ಒಂದು ಹೇಳೋಣ, ಇದು ಅಡ್ಜಸ್ಟಬಲ್ ರಿಂಗ್ ಜೀವ. ಅದು ಇದೂನು ಸಿಲ್ವರ್ ರೋಸ್ ಗೋಲ್ಡ್. ಇದು ಸಾರಿ ಜೀವ. ಅದು ಜೀವ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಅನುಷ್ಕಾ ಶರ್ಮಾ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ. ಅವರು ವೇರ್ ಮಾಡಿನೂ ಕೆಲವೊಂದು ಜ್ಯುವೆಲ್ರಿ ತೋರಿಸಿರೋದಿದೆ ಅಮೆಝಾನಲ್ಲಿ. 2 ಲೇಯರ್ ಚೈನ್ ಈಗೆಲ್ಲ ಫ್ಯಾಷನ್ ಇದೆ, ಹಿಂಗೆ ಹಾಕೊಂಡ್ರೆ. ಇದು ನಮ್ಮ ಚೂಡಿದಾರ್ ಸಿಗೋದು ಇದೆಲ್ಲದಕ್ಕೂ ಸೂಟ್ ಆಗುತ್ತೆ. ಡಬಲ್ ಲೇಯರ್ ಹಿಂಗೆ ಚೆನ್ನಾಗಿ ಅನ್ಸುತ್ತೆ ನಂಗೆ. ಇದು ಕಂಪನಿ ಹೆಸರು ನೆನಪಾಗ್ತಾ ಇಲ್ಲ ಸ್ವಲ್ಪ. ಇದನ್ನ ಹಿಂಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಮೇಜ್ ಪ್ರಕಾರ. ಫೆಸ್ಟಲ್ಲಿ ಇಷ್ಟು ಬಂದಿದೆ ಅಂತ ಅನ್ನಿಸ್ಬೋದು, ಒಬ್ಬೊಬ್ಬರಿಗೆ ಕಾಸ್ಟ್ಲಿನ ಅನಿಸ್ಬೋದು. ಬಟ್ ಈಗಿನ ಇದ್ರಲ್ಲಿ ಜ್ಯುವೆಲ್ರಿ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಹಂಗೆ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಸಿಕ್ಕಿದೆ ಅಲ್ಲ ಅಂತ ಅನ್ನೋದು. ಇವೊಂದು ಇಯರಿಂಗ್ಸ್ ತೋರಿಸಿದೆ, ಕ್ಯಾರೆಟ್ ಲೇನ್ ಇರಬೇಕು. ಅದು ಕೂಡ ಇದೆ, ಅಮೇರಿಕನ್ ಸ್ಟಡ್ಡೆಡ್ ಇಮಿಟೇಷನ್ ಜ್ಯುವೆಲ್ರಿ ಅಂತಾನೆ ಹೇಳೋ. ಇದು ನೋಡಿ ಗ್ರೀನ್ ಅಬ್ಸೆಷನ್ ಇಸ್ ರಿಯಲ್. ಅದು ನನ್ನ ಜೊತೆ ಈಗ ಗೊತ್ತಿಲ್ಲ, ಅದೇನೋ ಗ್ರೀನ್ ಅಂತ ಅಂದ್ಕೂಡ್ಲೆ ಒಂಥರ ಭೂಮಿ ತಾಯಿ ನೆನಪಾದಂಗೆ ಆಗ್ತಾರೆ. ಆಮೇಲೆ ನಮ್ಮ ಏನೋ ಹೆಸರು ಪರಿಸರ ಅದು ಪೀಸ್ ತರುತ್ತಲ್ಲ ಆ ಥರ. ಇದರಲ್ಲಿನೂ ಎಲ್ಲ ಕಲರ್ ಮಿಕ್ಸ್ ಇದೆ ಆ್ಯಕ್ಚುಲಿ. ಇಲ್ಲಿ ಪರ್ಲ್ಸ್ ಇದೆ, ಇದರಲ್ಲಿ ಇಲ್ಲಿ ಇವೆಲ್ಲ ಬೇರೆ ಕಲರ್ಸ್ ಮಿಕ್ಸ್ ಇದೆ ಬೀಡ್ಸ್. ಅದಕ್ಕೆ ನಂಗೆ ಇಷ್ಟ ಆಗಿದ್ದು. ಸೊ ಇದೆಲ್ಲ ಜ್ಯುವೆಲ್ರಿ ಟೋಟಲ್ ಮಾಡಿದ್ರೆ ಎಷ್ಟು 1400 ಸಮಥಿಂಗ್, 1500 ನನಗೆ ಬಂದಿತ್ತು. 100 rupees ಉಳಿದಿದೆ. ಸೊ 1400 ಆಲ್ಮೋಸ್ಟ್ ಅಷ್ಟರಲ್ಲಿ ಬಂದಿದೆ ಇದೆಲ್ಲ ಜ್ಯುವೆಲ್ರಿ. ಸೊ ನಿಮ್ಗೆ ಯಾವ್ದಾದ್ರು ಲೈಕ್ ಆದರೆ ನೀವು ಆನ್ಲೈನ್ ಅಮೆಝಾನ್ಗೆ ಹೋಗಿ ಸರ್ಚ್ ಮಾಡಿ ತರಿಸ್ಬೋದು. ನಮ್ಮ ಬ್ಲಾಗ್ನ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಆದಷ್ಟು ಇನ್ನೂ ವ್ಯೂಸ್ ಬರಲಿ.